ಹಾಯ್, ಗುಡ್ ಮಾರ್ನಿಂಗ್. ನಮ್ಮ ಚೈನಾ ಟ್ರಿಪ್ದು ಇವತ್ತು ಡೇ 2 ವಿಡಿಯೋ ಇದು. ಸೊ ಇವತ್ತು ಏನೇನು ಮಾಡ್ತೀವಿ, ಯಾವ ಮಾರ್ಕೆಟ್ಗೆ ಹೋಗ್ತೀವಿ, ಸೊ ವೆಯ್ಟ್ ಆ್ಯಂಡ್ ವಾಚ್. ಸೊ ಹಂಗೆ ಬೆಳಿಗ್ಗೆ ಎದ್ದು ನಾನೇ ಒಂದು ಟೀ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಸೊ ನಮ್ಮದು ತಾಜ್ ಮಹಲ್ದು ಟೀ ಇತ್ತನಿದ್ದೆ. ಅರೆ ಹುಜೂರ್, ವಾ ತಾಜ್ ಬೋಲಿಯೇ. ಸೊ ಟೀ ಪ್ರಿಪೇರ್ ಆಗ್ತಾ ಇದೆ. ರೂಮಿಂದ ಇರೋ ವ್ಯೂ ಇದು. ಸೊ ಟೀ ರೆಡಿ ಆಯಿತು. ಇಲ್ಲಾಂದರೆ ನಾನು ಎದುರುಗಡೆ ನೋಡಿ ಅಲ್ಲಿ ಹೋಗ್ಬೇಕಾಗಿತ್ತು ಟೀ ಕುಡಿಯೋಕ್ಕೆ. ಸೊ ಟೀ ಆಯಿತು. ಆಮೇಲೆ ಈ ಹೋಟ್ಲಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಫ್ರೀ ಇದೆ, ಬಟ್ ಅದು ಚೈನೀಸ್ ಬ್ರೇಕ್ಫಾಸ್ಟು. ಇವತ್ತು ಟ್ರೈ ಮಾಡೋಣ ಯಾವ ಥರ ಇದೆ ಅಂತ. ಬಟ್ ನಾನು ಮಾಡಿರೋ ಟೀ ಆ್ಯಕ್ಚುಲಿ ಚೆನ್ನಾಗಿದೆ. ಡೈಲಿ ಬೆಳಿಗ್ಗೆ ಬಂದು ಬ್ರೇಕ್ಫಾಸ್ಟ್ಗೆ ನಾನು ಕೂಪನ್ ತೊಗೊಳ್ಬೇಕು. ಕೂಪನ್ ಕೊಡ್ತಾರೆ. ಈ ಕೂಪನ್ ತೊಗೊಂಡು ನೆನ್ನೆ ಕೂಪನ್ ಆ್ಯಕ್ಚುಲಿ ವೇಸ್ಟ್ ಆಯಿತು, ಯಾಕಂದರೆ ನಾನು ಲೇಟಾಗೆದ್ದೆ. ಸೊ ಅದಕ್ಕೆ ನಾನೇ ರೂಮಲ್ಲೇ ಬಿಸಿಬೇಳೆಭಾತ್ ಮಾಡಿದೆ. ಬೇಕಂತ ನಾನೇ ಹಾಕಿ ಕೊಟ್ಟಿದ್ದೀನಿ. ಆಮ್ಲೆಟ್ ಹಾಕ್ತಾವ ನೋಡೋಣ. ಮಿಕ್ಸ್ ಫುಲ್. ಇವತ್ತೊಂದು ಮಾರ್ಕೆಟಿಗೆ ಬಂದಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ತುಂಬ ದೊಡ್ಡ ಫ್ಯಾಕ್ಟ್ರೀಸ್ ಅವ್ರದ್ದು ಔಟ್ಲೆಟ್ಸ್ ಇದು. ಸೊ ನೋಡೋಣ ಯಾವ ಥರ ಇದೆ ಅಂತ. ಸೊ ಎಲ್ಲ ಥರ ಸ್ಟಾಕು ಸಿಗುತ್ತೆ ಇಲ್ಲಿ. ಬಟ್ ಇದು ನಮಗೆ ಇಲ್ಲಿ 1 ಪೀಸ್ ಎಲ್ಲ ಕೊಡಲ್ಲ, ಬರೀ ಹೋಲ್ಸೇಲ್ ಅಷ್ಟೇ. ಸೊ ಇದು 1 ಪೀಸ್ ಇದರಲ್ಲಿ ತೊಗೊಂಡ್ವಿ ಅಂದರೆ ಕ್ವಾಂಟಿಟಿಗಳೇ ತೊಗೊಳ್ಬೇಕು. ಸೊ ಯಾವ ಥರ ಇದೆ ಸ್ಟಾಕ್ಸ್ ಅಂತ ನೋಡೋಣ. ಸೊ ಸೂಪರ್ ಆಗಿದೆ ಟಿ ಶರ್ಟ್ ಕಲೆಕ್ಷನ್ ಅನ್ನಿಸ್ತಾ ಇದೆ ಬರ್ತಾ ಇದ್ದಂಗೆನೆ. These are my new collections. ಇದೆ ಹೊಸ ಕಲೆಕ್ಷನ್ಸ್ ಬರ್ತಾ ಇರೋದು. So very shortly we are getting all this. So fabrics are very good. So you can see the fabric. So ಇದರಲ್ಲಿ ಕಲರ್ಸ್ ಈ ತರ ಒಂದು 5 ಕಲರ್ಸ್ ಇದೆ. ಸೂಪರ್ ಆಗಿದೆ ಕಲರ್ಸ್. ಸೊ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಸೊ ಇದು ಬಿಟ್ಟು ಮತ್ತೆ ಒಂದೊಂದು 3-4 ಸ್ಟೈಲ್ಸ್ ಇದೆ. ಸೊ ಇಲ್ಲಿ ನೋಡಿ ಇದು ಯಾವ ತರ ಇದೆ ಅಂತ. ಇದು ಸಕ್ಕದಾಗಿದೆ ಕಲರ್ಸು, ಸೂಪರ್ ಆಗಿದೆ. ಸೊ ಇದೆಲ್ಲ ಏರ್ ಕಾರ್ಗೋ ಮಾಡಿಸ್ತಾ ಇದ್ದೀನಿ, ಬೇಗ ಬರುತ್ತೆ. ಸೊ ಅರಿವೆ ಹೋಲ್ಸೇಲ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಚೈನಾ ಕಂಟೆಂಟ್ಸ್ ನಾನು ನಿಮಗೆ ಇನ್ನು 1 ವೀಕ್ ಇಲ್ಲೇ ಇರ್ತೀನಿ. ನಾನು ಇನ್ನೂ 1 ವೀಕ್ ನಿಮ್ಗೆ ಬರ್ತಾನೆ ಇರುತ್ತೆ. ಸೊ ಪ್ಲೀಸ್ ಫಾಲೋ ಮೈ ಪೇಜ್ ಅರಿವೆ ಹೋಲ್ಸೇಲ್. ಸೊ ನಾವು ಇವ್ರ ಹತ್ರ ಶಾಪಿಂಗ್ ಮಾಡಿದ್ದೀವಿ. ಸೊ ನೋಡ್ತಾ ಇರ್ಬೋದು ಸ್ಟಾಕ್ಸ್ ಎಲ್ಲ. ಅರಿವೆ ಥ್ಯಾಂಕ್ ಯು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸೊ ನೋಡಿ ಆರ್ಟಿಕಲ್ಸ್ ಯಾವ ತರ ಇದೆ ಅಂತ. ಸೂಪರ್ ಆಗಿದೆ. ಸೊ ಸಕ್ಕದಾಗಿರೋ ಆರ್ಟಿಕಲ್ಸ್ ಇದೆ ನೋಡಿ. ಇದೆಲ್ಲ ನಾವು ಆಲ್ರೆಡಿ ಸೇಲ್ ಮಾಡಿರೋ ಆರ್ಟಿಕಲ್ಸೇ, ಬಟ್ ಇನ್ನ ಇಲ್ಲಿ ಬೆಟರ್ ಕ್ವಾಲಿಟಿ ಹುಡ್ಕೊಂಡು ಬಂದೆ. ಇಲ್ಲಿ ಇನ್ನ ಬೆಟರ್ ಕ್ವಾಲಿಟಿ ಇತ್ತು. ಸೊ ಆ ಬೆಟರ್ ಕ್ವಾಲಿಟಿಗೋಸ್ಕರ ಈ ಸ್ಟೋರಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಇವ್ರದೆಲ್ಲ ದೊಡ್ಡ ಫ್ಯಾಕ್ಟ್ರೀಸ್ ಇದೆ, ಬಟ್ ಅಲ್ಲಿ ಆ ಫ್ಯಾಕ್ಟ್ರೀಸ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಅರೌಂಡ್ 2 hours 3 hours ಮತ್ತೆ ಇನ್ನೊಂದು ಫ್ಲೈಟ್ ತಗೊಬೇಕು. ಸೊ ನೋಡೋಣ ಈ ಕ್ವಾಲಿಟಿ ನಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಅಂತ. ಸೊ ಈ ತರ ಸ್ಟೈಲ್ಸ್ ಎಲ್ಲ ಬರ್ತಾ ಇದೆ. ಸೊ ನೀವು ಅರಿವೆ ಹೋಲ್ಸೇಲ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ದೀಸ್ ಆರ್ ದ ವೆರಿ ಬ್ಯೂಟಿಫುಲ್ ಟ್ರ್ಯಾಕ್ ಪ್ಯಾಂಟ್ಸ್. ಸೊ ಫಾರ್ ದಿಸ್ ವಿಂಟರ್. ಸೊ ಸೂಪರ್ ಆಗಿದೆ ಟ್ರ್ಯಾಕ್ ಪ್ಯಾಂಟ್ಸು. ಇದೆಲ್ಲ ನಾನು ಆ್ಯಕ್ಚುಲಿ ಇವಾಗ ಪರ್ಚೇಸ್ ಮಾಡಿದ್ದೀನಿ. ಇದ್ರಲ್ಲಿ ನೋಡಿ ಯಾವ ಥರ ಇದೆ. ಎಲ್ಲ ಒಂದು ಬ್ಯಾಗಿ ಇದೆ ಮತ್ತು ಸ್ಲಿಮ್ ಫಿಟ್ ಇದೆ. ಸೂಪರ್ ಆಗಿದೆ ಟ್ರ್ಯಾಕ್ ಪ್ಯಾಂಟ್ಸು, ಸಕ್ಕದಾಗಿದೆ. ಸೊ ಬೇಗ ಅರಿವೆ ಹೋಲ್ಸೇಲ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ಥರ ಇಂಪೋರ್ಟೆಡ್ ಚೈನಾ ಸ್ಟಾಕ್ಸ್ನ ನಿಮ್ಮ ಸ್ಟೋರ್ಸ್ಗಳಿಗೂ ಬುಕಿಂಗ್ ಮಾಡ್ಕೊಳ್ಳಿ. ಇವ್ರು ನೋಡಿ ಇವರೆಲ್ಲ ಫ್ಯಾಕ್ಟ್ರೀಸಿಂದನೇ ಡೈರೆಕ್ಟ್ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ನೋಡಿ ಇಲ್ಲಿ ಫ್ಯಾಕ್ಟ್ರಿಲಿ ಏನು ಕೆಲಸ ನಡೀತಿದೆ ಅಂತ ಇವ್ರು ಇಲ್ಲಿಂದನೇ ಅವ್ರದ್ದು ಆ್ಯಕ್ಚುಲಿ ಇದು ಆಫೀಸ್ ಥರ, ಸ್ಯಾಂಪಲ್ ಆಫೀಸ್ ಥರ. ಯಾವ ಥರ ಬೇಕು ನಮಗೆ ಎಲ್ಲ ಥರ ಫಾರ್ಮಲ್ಸ್, ಡೆನಿಮ್ಸ್. ಇವತ್ತು ನಮ್ದು ಇನ್ನೊಬ್ಬ ಹಳೆ ಸಪ್ಲೈಯರ್, ಇವರು ಈಸ್ ಮೈ ಓಲ್ಡ್ ಸಪ್ಲೈಯರ್.
ಸೊ ತುಂಬಾ ಅಂದ್ರೆ ತುಂಬಾ ಬೈ ಮಾಡ್ತೀನಿ ರೆಗ್ಯುಲರ್ ಇವ್ರ ಹತ್ರ. ಸೊ ಅವನೇ ಇದ್ದಾನೆ ಇವತ್ತು ಫ್ಯಾಕ್ಟ್ರಿ. ಅವ್ನು ಆಕ್ಚುಲಿ ಫ್ಯಾಕ್ಟ್ರಿ ಇರ್ತಾನೆ, ಇಲ್ಲಿ ಇರಲ್ಲ. ಸೊ ಇವತ್ತು ಅವನೇ ಇದ್ದಾನೆ. ಸೊ ಬೇಜಾನ್ ಟ್ರ್ಯಾಕ್ ಪ್ಯಾಂಟ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ಸೂಪರ್ ಆಗಿದೆ ಇವ್ರ ಹತ್ರ ಸ್ಟಾಕು. ಸೊ ನಮ್ಮ ಹತ್ರ ಇವಾಗ ತಾನೇ ಸಮ್ಮರ್ ಮುಗ್ದಿರೋದ್ರಿಂದ ನಾವು ವಿಂಟರ್ಗೆ ಪರ್ಚೇಸಿಗೆ ಬಂದಿದ್ದೀವಿ. ಸೊ ಈ ಥರ ಸೂಪರ್ ಆಗಿರೋ ಟ್ರ್ಯಾಕ್ ಪ್ಯಾಂಟ್ಸು ತುಂಬ ಒಳ್ಳೆ ಕಲೆಕ್ಷನ್ಸ್ನ ತೊಗೊಂಡಿದ್ದೀನಿ. ನಮ್ಮ ಅರಿವೆ ಹೋಲ್ಸೇಲ್ ಪೇಜಲ್ಲೂ ಅಪ್ಡೇಟ್ ಆಗುತ್ತೆ, ಅರಿವೆ ರಿಟೇಲ್ ಪೇಜಲ್ಲೂ ಅಪ್ಡೇಟ್ ಆಗುತ್ತೆ. ಸೊ ದೂರ ಇದೆ ಅಂದರೆ ಒಂದ್ಸತಿ ಈ ಅಂಗಡಿಗೆ ಯಾವ್ದಾದ್ರು ಒಂದು ಅಂಗಡಿಗೆ ಬಂದು ನಾನು ಒಂದು ರೌಂಡ್ ಹೋದ್ಮೇಲೆ ಮತ್ತೆ ನಾನು ಈ ಅಂಗಡಿ ಹುಡ್ಕೋಕ್ಕೆ ಕಷ್ಟ ಆಗತ್ತೆ, ಅಷ್ಟು ದೊಡ್ಡದಿದು. ಸೊ ಹಿಂಗೆ ಸೀದಾ ಹೋಗ್ತಾ ಇದ್ರೆ ನಿಮ್ಗೆ ಒಂದು 2-3 ಕಿಲೋಮೀಟ್ರ್ ಹೋಗ್ತಾ ಇರ್ಬೋದು. ಅಷ್ಟು ದೊಡ್ಡದಾಗಿದೆ. ಸೊ ಇವತ್ತು ನಾವು ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಇವರ ನಮ್ಮ ರೆಗ್ಯುಲರ್ ಸಪ್ಲೈಯರು. ಸೊ ಇಲ್ಲಿ ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ನೋಡ್ಬೋದು ನೀವು. ಸೊ ನಾನು ಒಂದೇ ಒಂದ್ಸತಿ ಕಲರ್ಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನೋಡಿ, ಇದು ಹೀಗಿದೆ ಡಿಸೈನ್, ನೋಡಿ ಸೂಪರ್ ಆಗಿದೆ. ಸೊ ಇದು ಡೈರೆಕ್ಟ್ ಚೈನಾಯಿಂದ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರೋದು. ನಾವು ಇವಾಗ ಇರೋದು ಚೈನಾ ಇಲ್ಲಿ. ನೋಡಿ, ಹಾಯ್ ಫ್ರೆಂಡ್. ಹಾಯ್. ಸೊ ನೋಡ್ಬೋದು ಇದು ಡಿಸೈನ್ಸ್ ಯಾವ ಥರ ಇದೆ ಅಂತ. ಸೊ ಸೂಪರ್ ಆಗಿದೆ. ಪ್ರತಿಯೊಂದರಲ್ಲೂ ಕಲರ್ಸ್ ತುಂಬ, ಕಲರ್ ಆಪ್ಷನ್ ತುಂಬ ಇದೆ. ಸೊ ಇದು ಯಾವುದೇ ದೊಡ್ಡ ಬ್ರ್ಯಾಂಡ್ಗೂ ಕಮ್ಮಿ ಇಲ್ಲ, ಆ ಥರ ಇದೆ. ಫ್ಯಾಬ್ರಿಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ತುಂಬ ಒಳ್ಳೆ ಕಲರ್ಸ್ ಇದೆ, ಸಕ್ಕತ್ತಾಗಿದೆ. ನೋಡಿ, ಇದು ಡೆನಿಮ್ ಮೇಲೆ ಸ್ಟೋನ್ ಆರ್ಟಿಕಲ್ಲು. ಸೊ ಪಾರ್ಟಿ ವೇರ್ಗೆಲ್ಲ ಇವಾಗ ಆ್ಯಕ್ಚುಲಿ ನೆಕ್ಸ್ಟ್ ವಿಂಟರ್ ಬರ್ತಾ ಇದೆ. ಸೊ ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಡೆನಿಮಲ್ಲೇ ಇನ್ನೊಂದು ಡಿಸೈನ್, ಇದು ಎಷ್ಟು ಚೆನ್ನಾಗಿದೆ ನೋಡಿ ಡೆನಿಮಲ್ಲಿ. ಸೊ ಇದು ನೋಡಿ, ಇದು ಸ್ಟೈಲ್ಸ್ ಸ್ಲೀವ್ಸ್ ಮೇಲೆಲ್ಲ ಎಂಬ್ರಾಯ್ಡ್ರಿ ಸ್ಟೈಲ್ಸು. ಸೊ ಯಾವ ಥರ ಎಂಬ್ರಾಯ್ಡ್ರೀಸ್ ಇದೆ ಅಂತ ಸಖತ್ತಾಗಿದೆ. ಇದು ನೋಡಿ ಪ್ರಿಂಟ್ ಇದು. ಸೊ ಅದು ಆ್ಯಸಿಡ್ ವಾಷಲ್ ಪ್ರಿಂಟು. ಇದು ನೋಡಿ, ಇದೆಲ್ಲ ಫುಲ್ ಎಂಬ್ರಾಯ್ಡ್ರಿ ಸ್ಟೈಲ್ಸು, ಸೂಪರ್ ಆಗಿದೆ ಎಂಬ್ರಾಯ್ಡ್ರೀಸು. ಸೊ ಇದು ನೋಡಿ ಯಾವ ಥರ ಎಂಬ್ರಾಯ್ಡ್ರಿ ಇದೆ ನೋಡ್ಬೋದಲ್ಲ ನೀವು, ಸಕ್ಕತ್ತಾಗಿದೆ. ಇದು ಡೆನಿಮ್ ಸ್ಟೈಲು. ಸೊ ಇದು ಒಂಥರ ಡೆನಿಮ್ನೇ ಕಟ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಇದು ಸಕ್ಕತ್ತಾಗಿದೆ ಸ್ಟೈಲು. ಸೊ ಇನ್ನು ಈ ಥರ ತುಂಬ ಡಿಫ್ರೆಂಟ್ ಸ್ಟೈಲು ಇದೆ ನೋಡಿ, ಚಿಕ್ಕ ಚಿಕ್ಕ ಡೀಟೇಲಿಂಗು ಸಕ್ಕತ್ತಾಗಿದೆ. ಸೊ ಇದು ರೇಸಿಂಗ್ ಎಡಿಷನ್ ಥರ ಇದೆ ಶರ್ಟು, ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಹಾಕಿದ್ಮೇಲೆ. ಸೊ ಇದು ನೋಡಿ ಸ್ಟೋನ್ ಹೆಂಗಿದೆ ಅಂತ, ಎಲ್ಲ ಸ್ಮಾಲ್ ಬೀಟ್ಸ್ ಮಾಡಿದ್ದಾರೆ ಸ್ಟೋನ್ಗೆ. ಸೊ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಸ್ಟೈಲ್ಸ್ ಇದೆ, ತುಂಬಾನೇ ಮೂಮೆಂಟ್ ಇರುತ್ತೆ ಇದು. ಈ ವಿಂಟರ್ಗಂತೂ ಸಕ್ಕತ್ತಾಗಿರುತ್ತೆ. ಸೊ ಆ್ಯಕ್ಚುಲಿ ಇದೇನು ಅಂದರೆ ಪ್ರೀ ವಿಂಟರ್ ಸ್ಟಾಕ್ ಇದೆಲ್ಲ, ತುಂಬ ಒಳ್ಳೆ ಎಂಬ್ರಾಯ್ಡ್ರೀಸ್, ಸೂಪರ್ ಆಗಿದೆ ಎಂಬ್ರಾಯ್ಡ್ರೀಸ್. ನೋಡಿ ಆ ಥರ ಇದೆ ಎಂಬ್ರಾಯ್ಡ್ರೀಸ್, ತುಂಬ ಚೆನ್ನಾಗಿದೆ. ಒಂದೊಂದು ಸ್ಮಾಲ್ ಡಿಟೇಲಿಂಗು ಇದರಲ್ಲಿ ಸಕ್ಕತ್ತಾಗಿದೆ. ಸೊ ನೋಡಿ ಇಲ್ಲಿ ಯಾವ ಥರ ಟೀ ಕುಡಿತಾ ಇರ್ತಾನೆ. ಹಾಯ್ ಹಲೋ ಆಲ್ ಮೈ ಫ್ರೆಂಡ್ಸ್. Good. How are you? I am very good. ಸೊ ಇಲ್ಲೇ ಅಂಗಡಿ, ಇಲ್ಲೇ ಸ್ಟೋರು, ಇಲ್ಲೇ ದಮ್ಮು, ಇಲ್ಲೇ ಟೀ. ಆಕ್ಚುಲಿ ಇವ್ರು ಪರವಾಗಿಲ್ಲ, ಆಚೆ ಕುಡಿತಾ ಇದ್ದಾರೆ, ಬೇರೆ ಕಡೆ ಎಲ್ಲ ಒಳಗಡೆನೆ ಇರೋದು. ಆಮೇಲೆ ಸಿಗರೇಟ್ ಕೂಡ ಒಳಗಡೆನೆ ಸೇರ್ಬೋದು. ಸೊ ನನ್ಗೋಸ್ಕರ ಚೈನೀಸ್ ಟೀ. ಚೈನೀಸ್ ಟೀ. Chinese tea. Say hi. Hello. ಸೊ ಇವರು ನಮ್ಮ ರೆಗ್ಯುಲರ್ ಸಪ್ಲೈಯರು. ಇವ್ರ ಹತ್ರ ಲಾಸ್ಟ್ ಒಂದು 2 years ಇಂದ ನಾವು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವ್ರದ್ದು ಶರ್ಟ್ಸ್ ತುಂಬ ಚೆನ್ನಾಗಿರುತ್ತೆ, ನೋಡಿ ಯಾವ ಥರ ಇದೆ ಅಂತ. ಇದು ಆ್ಯಕ್ಚುಲಿ ಶಾಕೆಟು, ತುಂಬ ಚೆನ್ನಾಗಿದೆ ಶಾಕೆಟು. ಸೊ ಇದು ನೋಡ್ಬೋದು ಯಾವ ಥರ ಇದೆ ಅಂತ, ತುಂಬ ಸೂಪರ್ ಆಗಿದೆ ಶರ್ಟ್ಸು. ಸೊ ಈ ಥರ ಶರ್ಟ್ಸ್ ಎಲ್ಲ ನಮ್ಮ ಸ್ಟೋರ್ಗೂ ಬರ್ತಾ ಇದೆ, ನಮ್ಮ ಹೋಲ್ಸೇಲ್ಗೂ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಈ ಆ್ಯಕ್ಚುಲಿ ಇವಾಗ ಈ ವಿಂಟರ್ಗೆ ಸ್ವಲ್ಪ ಡೆನಿಮ್ ಕಲೆಕ್ಷನ್ಸ್ ಮಾಡ್ತಾ ಇದ್ದೀನಿ. ಸೊ ಡೆನಿಮ್ ಕಲೆಕ್ಷನ್ ಸಕ್ಕತ್ತಾಗಿರುತ್ತೆ, ನೋಡ್ಬೋದು ಯಾವ ಥರ ಇದೆ ಡೆನಿಮ್ ಕಲೆಕ್ಷನ್ಸ್ ಅಂತ, ತುಂಬ ಚೆನ್ನಾಗಿದೆ ಡೆನಿಮ್ ಕಲೆಕ್ಷನ್ಸ್. ಸೊ ನೋಡಿ ಯಾವ ಥರ ಇದೆ ಅಂತ. ಸೊ ಎಲ್ಲ ಸೊ ಇವತ್ತಿನ ದಿನನೂ ಆಲ್ಮೋಸ್ಟ್ ಇದೇ ಥರನೇ ಮುಗ್ದೋಯ್ತು. ಆಲ್ಮೋಸ್ಟ್ ಸಂಜೆ ಆಗಿದೆ. ದೇ ಆರ್ ಕ್ಲೋಸಿಂಗ್ 6 o'clock ಆದರೆ ಇಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಮಾಡಿಬಿಡ್ತಾರೆ. ನಾನು ಆ್ಯಕ್ಚುಲಿ ಇಲ್ಲಿ ಯಾವುದೋ ನಂದು ಇನ್ನೊಂದು
ರೆಗ್ಯುಲರ್ ಸ್ಟೋರ್ ಇತ್ತು ಅಂತ ಬಂದೆ, ಬಟ್ ಅವರು ಆಗಲೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡೋಣ, ನಾಳೆ ವಾಪಸ್ ಬರಬೇಕಾಗುತ್ತೆ ಇದೇ ಮಾರ್ಕೆಟ್ಗೆ. ಬೆಲ್ಸಿ ಆ್ಯಕ್ಚುಲಿ ಮಾರ್ಕೆಟ್ ಕ್ಲೋಸ್ ಅಂತ ಹೆಂಗೆ ಅಂದರೆ ಎಲ್ಲ ಎಸ್ಕಿಲೇಟರ್ಸ್ ಎಲ್ಲ ಆಫ್ ಮಾಡಿಬಿಡ್ತಾರೆ. ಸೊ ಒಂದು ಮಾಲಿಂದ ಇನ್ನೊಂದು ಮಾಲ್ಗೆ ಕನೆಕ್ಟಿವಿಟಿ ಇರುತ್ತೆ, ಅದೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಯಾವುದೋ ಒಂದೇ ಒಂದು ಎಕ್ಸಿಟ್ ಇಟ್ಟಿರ್ತಾರೆ. ಸೊ ಅಷ್ಟು ದೂರದಿಂದ ಹೋಗಿ ಅದೇ ಎಕ್ಸಿಟಲ್ಲಿ ನಾವು ಆಚೆ ಹೋಗ್ಬೇಕು. ಸೊ ಅದೊಂದು ಪ್ರಾಬ್ಲಮ್ ಇಲ್ಲಿ. ನೋಡಿ, ಏನಿಲ್ಲ ಅಂದ್ರೆ ನಾನು ಆವಾಗಲಿಂದ ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಬಂದೆ. ಸೊ ಇವನೊಬ್ಬ ನಮ್ಮ ರೆಗ್ಯುಲರ್ ವೆಂಡರು. ಸೊ ನೋಡೋಣ ಇವ್ರ ಹತ್ರ ನಮ್ಗೆ ಏನಾದ್ರು ಸ್ಟಾಕ್ಸ್ ಸಿಗುತ್ತಾ. ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾವ್ರೆ. ಇನ್ನು 6 ಗಂಟೆ ಟೈಮು. ಸೊ ಆಲ್ಮೋಸ್ಟ್ 6:30 ಅಷ್ಟೊತ್ತಿಗೆ ಆಲ್ಮೋಸ್ಟ್ ಬಂದ್ ಮಾಡಿಬಿಡ್ತಾರೆ. ಒಳ್ಳೆ ಎತ್ತಿರ್ತಾವನೆ ಎಲ್ಲ ಒಳ್ಳೆ ಇಟ್ಟಿಟ್ಟು ಎಲ್ಲ ಆಲ್ಮೋಸ್ಟ್ ಕ್ಲೋಸ್. ಈ ಗಾಡಿಗೆ ಮೋಟ್ರ್ ಹಾಕ್ಬಿಟ್ಟವ್ರೆ. ಸೊ ಲಗೇಜ್ ಎತ್ಕೊಂಡು ಹೋಗೋದೇ ಈ ಥರ ಮೋಟ್ರ್ ಹಾಕಿ ಬರೋಲ್ಲ. Today we have come to Party Pure. ಸೊ ನಮ್ದು ಇವತ್ತಿಂದು ಡೇ 2 ಹಂಗೆ ಎಂಡ್ ಆಗ್ತಾ ಇಲ್ಲ. ಸೊ ನಮ್ಮ ಫ್ರೆಂಡ್ ಇದ್ರು, ಈಸ್ ಮೈ ಫ್ರೆಂಡ್ ಫ್ರಮ್ ಡೆಲ್ಲಿ. ಸೊ ವಿ ಹ್ಯಾವ್ ಕಮ್ ಟು ಪಾರ್ಟಿ ಇವತ್ತು. ಸೊ ಅವ್ರದ್ದು ನಾಳೆ ಫ್ಲೈಟ್ ಇದೆ. ನಾಳೆ ಇನ್ನೊಬ್ಬ ಫ್ರೆಂಡ್ ಬರ್ತಾ ಇದ್ದಾನೆ ಡೆಲ್ಲಿಯಿಂದ. ಸೊ ಇವಂದು ಆ್ಯಕ್ಚುಲಿ ನಾಳೆ ಲಾಸ್ಟ್ ಡೇ, ನಾಳೆ ಹೊಡ್ತಾ ಇದ್ದಾನೆ. ಸೊ ಅವನ ಜೊತೆ ಹ್ಯಾವ್ ಕಮ್ ಟು ಪಾರ್ಟಿ ಪ್ಯೂರ್. ಸೊ ಪಾರ್ಟಿ ಮಾಡಿ ಡೇ 2 ಎಂಡ್ ಮಾಡೋಣ ಅಂತ. ಸೊ ಇದು ತುಂಬ ಸಿಕ್ಕಾಬಡೆ ಚೆನ್ನಾಗಿದೆ ಪ್ಲೇಸು. ಸೊ ಇವತ್ತು ಈ ಪಾರ್ಟಿ ಪಿಯರ್ ಅಂತ ಒಂದು ಜಾಗಕ್ಕೆ ಬಂದಿದ್ವಿ. ಇಟ್ಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಅಂದರೆ ವೆರಿ ನೈಸ್, ವೆರಿ ನೈಸ್. ಅದರ ನೂಡಲ್ಸ್ ಬಂದ್ ಮಾಡಿಸ್ತಾ ಇದ್ದೀನಿ. ಸೊ ಅಂದರೆ ಯಾವುದೋ ಪಾರ್ಟಿಗೆ ಹೋಗಿದ್ವಿ, ಅಲ್ಲೇನೂ ತಿನ್ನಲಿಲ್ಲ, ಬಂದೇ ಇಲ್ಲ, ಹಶ್ವಾಗೋಯ್ತು ಹೋಟ್ಲ ಹತ್ರ. ಸೊ ಇಲ್ಲಿ ಬಂದಮೇಲೆ ಊಟ ಮಾಡೋಣ ಅನಿಸ್ತಾ ಇದೆ, ಹಶ್ವಾಗ್ಬಿಟ್ಟಿದೆ. ಸೊ ಅದಕ್ಕೆ ಇವನ ಹತ್ರ ಹೋಗಿ ಮಲ್ಕೊಳೋದು. ಅಲ್ಲಿಗೆ ಡೇ 2 ಮುಗೀತು ನಮ್ದು.